ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಸಾ ಮಾಂ ಪಾತು ಸರಸ್ವತಿ ಭಗವತಿ ಭಾರತಿ ನಿಸ್ಸೇಷಜಾಡ್ಯಾಪಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಈಗ ಮುಂದೆ ಬರತಕ್ಕಂಥದ್ದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ. ಯುಗಾದಿ ಅನ್ನೋದಕ್ಕೂ ಉಗಾದಿ ಅನ್ನೋದಕ್ಕೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಉಂಟು. ಉಗಾದಿ ಅಂತಂದರೆ ಜಗತ್ ಸೃಷ್ಟಿಯ ಉಗಮದ ಒಂದು ಆದಿಯಾಗಿರುತ್ತೆ. ಯುಗಾದಿ ಅಂದಾಗ ಅದು ಕೃತ, ತ್ರೇತ, ದ್ವಾಪರ, ಕಲಿ ಈ ಒಂದು ಯುಗಗಳ ಒಂದು ಆದಿ ಆಗಿರುತ್ತೆ. ಈಗ ನಾವು ಕಲಿಯುಗದಲ್ಲಿದ್ದೀವಿ. ಕಲಿಯುಗದಲ್ಲಿರೋದ್ರಿಂದ ಕಲಿಯುಗದ ಪ್ರಾರಂಭ ಯಾವಾಗಾಯಿತೋ ಅದನ್ನು ಉಗಾದಿ ಅಂತ ನಾವು ಆಚರಿಸ್ತಾ ಇದ್ದೀವಿ. ಆ ಒಂದು ಉಗಾದಿ, ಅದರಲ್ಲಿ ಈ ಒಂದು 60 ಸಂವತ್ಸರಗಳಲ್ಲಿ ಈಗ ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಒಂದು ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಅವರನ್ನು ಖಂಡಿತವಾಗಿ ಸಂತೋಷದಿಂದ ಇಟ್ಟಿರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಒಂದು ಜಗತ್ತು ಸೃಷ್ಟಿಯಾಗಿ 197 ಕೋಟಿ ವರ್ಷಗಳು, 29,49,126 ವರ್ಷಗಳು ಇದು ಬ್ರಹ್ಮಣ ಕಲ್ಪ. ಜಗತ್ ಸೃಷ್ಟಿ ಆಗಿ ನಂತರ ಸೂರ್ಯ ಹುಟ್ಟಿ 195,58,85,126 ವರ್ಷಗಳು ಕಳೆದಿರುವಂಥದ್ದು. ಈಗ ಕಲಿಯುಗದಲ್ಲಿ ನಾವು 5,126ನೇ ವರ್ಷದಲ್ಲಿ ಇದ್ದೇವೆ. 4,28,000 ವರ್ಷದಲ್ಲಿ 5,126 ವರ್ಷದಲ್ಲಿ ಮಾತ್ರ ಕಳೆದಿದ್ದೇವೆ. ಬಹಳ ಪ್ರಾರಂಭದಲ್ಲಿದ್ದೇವೆ. ದೇಶದಲ್ಲಿ ಅನಾಚಾರ, ಪ್ರತಿಯೊಂದು ಕೆಟ್ಟ ಕೆಲಸಗಳು, ಈ ರೀತಿಯಾದಂಥ ಇದು ಈಗಲೇ ಪ್ರಬಲವಾಗಿರೋದನ್ನು ನೋಡಿದ್ರೆ ಮುಂದಿರುವಂಥ 4,23,000 ವರ್ಷ ಬದುಕೋದು ಹೇಗೆ, ಅದು ಯಾವ ರೀತಿಯಲ್ಲಿ ಇರಬಹುದು, ಇನ್ನೆಷ್ಟು ಮಟ್ಟಿಗೆ ಅನಾಚಾರ ತಾಂಡವ ಆಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಭಯ ಬರ್ತಾ ಇದೆ. ಈ ಒಂದು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಒಂದು 5 ಅಂಗಗಳನ್ನು ಸೇರಿಸಿ ಪಂಚಾಂಗ ಅಂತ ಕರೀತಾರೆ. ಈ ಒಂದು ಪಂಚಾಂಗ ನಾವು ಮಾಡಬೇಕಾದಂಥ ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ, ಒಂದು ಇದಾಗಲಿ, ಅದನ್ನು ಒಂದು ಗಣನೆ ಮಾಡಿ ಯಾವ ಒಂದು ಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ನಾವು ಸಂಕಲ್ಪಿಸಿದಂಥ ಕಾರ್ಯ ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಇಲ್ಲದೆ ಮುಂದೆ ಹೋಗುತ್ತೆ ಅಂತ ನಾವು ತಿಳಿಯೋದಕ್ಕೋಸ್ಕರ ಹಿಂದಿನ ಒಂದು ಋಷಿಗಳು ನಮಗೆ ಈ ಒಂದು ಪಂಚಾಂಗವನ್ನು ನಮಗೆ ದಯಪಾಲಿಸಿದ್ದಾರೆ. ಇದರ ಒಂದು ಸಹಾಯದಿಂದ ಮನೆ ಕಟ್ಟುವಂಥ ವಿಷಯ ಇರಬಹುದು, ವಿವಾಹ ಆಗುವಂಥ ವಿಷಯ ಇರ್ಬೋದು, ಅಥವಾ ನಾಮಕರಣವಾಗಬಹುದು, ಯಾವುದೇ ಒಂದು ಶುಭ ಕಾರ್ಯ ಆಗಬೇಕಾದ್ರೂ ಕೂಡ ಯಾವ ಮುಹೂರ್ತದಲ್ಲಿ ಮಾಡಿದ್ರೆ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ, ಸಾಲದು ಅಂತ ಮುಂದೆ ಅದರಿಂದ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಪೂರ್ಣವಾದಂಥ ಒಂದು ಮುಖ್ಯವಾದಂಥ ಪ್ರಧಾನವಾದಂಥ ಒಂದು ಅಂಶ ಈ ಪಂಚಾಂಗ. ಆದ್ದರಿಂದ ಪ್ರತಿ ವರ್ಷವೂ ಈ ಒಂದು ಪಂಚಾಂಗದಲ್ಲಿ ಯಾವ ಫಲ ಇದೆ, ಈ ವರ್ಷ ಹೇಗೆ ನಡೆಯುತ್ತೆ, ಮಳೆ ಬೆಳೆ ಹೇಗಿದೆ, ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಸಾಲದು ಅಂತಂದ್ಬಿಟ್ಟು ಮೇಷದಿಂದ ಹಿಡಿದು ಮೀನ ರಾಶಿಯವರೆಗೂ 12 ರಾಶಿಯವರೆಗೂ ಈ ವರ್ಷದ ಒಂದು ಫಲ ಹೇಗಿರುತ್ತೆ, ಯಾರಿಗೆ ಅನುಕೂಲವಾದಂಥ ಕಾಲ, ಯಾರಿಗೆ ಸ್ವಲ್ಪ ಪರೀಕ್ಷಾ ಕಾಲ, ಈ ಒಂದು ರೀತಿಯಾಗಿ ನಾವೊಂದು ತಿಳಿಸ್ಕೊಡುವಂಥ ಒಂದು ನಮಗೆ ಸಾಧನಾನೇ ಪಂಚಾಂಗ ಅಂತ ಕರಿತೇವೆ.
ಈ ಒಂದು ಪಂಚಾಂಗದಿಂದ ಹೇಳ್ತಾರೆ, ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ಮೃಣಾಂ ಆಯುರ್ವದ್ಯದಮುತ್ತಮಂ ಶುಭಕರಂ ಸಂತಾನ ಸಂಪತ್ತದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಹೀಗೆ ಯಾವುದೇ ಒಂದು ರೀತಿಯಲ್ಲೂ ಮಂಗಳವನ್ನು ಉಂಟು ಮಾಡುವಂಥದ್ದು, ಶತ್ರುಗಳನ್ನು ಪರಿಹರಿಸುವಂಥದ್ದು, ದುಸ್ವಪ್ನಗಳನ್ನು ನಾಶ ಮಾಡುವಂಥದ್ದು, ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯವನ್ನು ಕೊಡುವಂಥದ್ದು, ಗೋದಾನ ಮಾಡಿದಂಥ ಪುಣ್ಯವನ್ನು ನಮಗೆ ಕೊಡುವಂಥದ್ದು, ಆಯುರ್ವೃದ್ಧಿ ಅಂದರೆ ನಮ್ಮ ಆಯುಸ್ಸನ್ನು ವೃದ್ಧಿ ಮಾಡುವಂಥದ್ದು, ಶುಭಕರವಾದಂಥದ್ದು, ನಮಗೆ ಸಂತಾನವನ್ನು ಕೊಡುವಂಥದ್ದು, ಈ ಒಂದು ಎಲ್ಲ ಒಂದು ಅಂಶಗಳನ್ನು, ಉತ್ತಮವಾದಂಥ ಅಂಶಗಳನ್ನು ಹೊಂದಿರುವಂಥ ಈ ಒಂದು ಪಂಚಾಂಗ ಶ್ರವಣದಿಂದ ಇಷ್ಟು ಫಲಗಳು ನಮಗೆ ಸಿಗುತ್ತೆ ಅಂತ ಈ ಒಂದು ಇದರಲ್ಲಿ ಹೇಳ್ತಾರೆ. ಈ ಒಂದು ವರ್ಷಕ್ಕೆ ರವಿ, ಈ ಒಂದು ವರ್ಷಕ್ಕೆ ನಮಗೆ ರಾಜ ರವಿ ಆಗಿದ್ದಾನೆ. ಯಾವ ವಾರ ಉಗಾದಿ ಬರುತ್ತೋ ಆ ಒಂದು ಗ್ರಹ ಆ ಒಂದು ವರ್ಷಕ್ಕೆ ರಾಜರಾಗಿರ್ತಾರೆ. ಈ ಭಾನುವಾರ ಬಂದಿರೋದ್ರಿಂದ ಈ ವರ್ಷಕ್ಕೆ ರಾಜ ರವಿ, ಮಂತ್ರಿಯಾದಂಥವನು ಚಂದ್ರ, ಸೇನಾಧಿಪತಿಯಾಗಿರುವಂಥವನು ರವಿ, ಸಸ್ಯಾಧಿಪತಿಯಾಗಿರುವಂಥವನು ಗುರು, ಧಾನ್ಯಾಧಿಪತಿಯಾಗಿರುವಂಥವನು ಕುಜ, ಅರ್ಘಾಧಿಪತಿಯಾಗಿರುವಂಥವನು ರವಿ, ಮೇಘಾಧಿಪತಿಯಾಗಿರುವಂಥವನು ರವಿ, ರಸಾಧಿಪತಿಯಾಗಿರುವಂಥವನು ಶನಿ, ನೀರಸಾಧಿಪತಿಯಾಗಿರುವಂಥವನು ಬುಧ ಮತ್ತು ಪಶುನಾಯಕನಾಗಿ ಯಮ ಇರುತ್ತಾನೆ. ರವಿ ರಾಜನಾಗಿರೋದ್ರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತೆ. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸೋದಿಲ್ಲ. ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಉಂಟಾಗಬಹುದು. ಅಗ್ನಿಬಾಧೆಯೂ ಸಹ ಕಂಡುಬರುತ್ತದೆ. ಚಂದ್ರನ ಮಂತ್ರಿತ್ವ ಫಲದಿಂದ ಮಳೆ ಚೆನ್ನಾಗಾಗುತ್ತೆ, ಸಸ್ಯಗಳು ಚೆನ್ನಾಗಿ ಫಲಿಸುತ್ತೆ, ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ. ರವಿ ಸೇನಾಧಿಪತಿಯಾಗಿರೋದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ. ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಗುರು ಸಸ್ಯಾಧಿಪತಿಯಾಗಿರೋದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ, ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ. ಆದರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯದ ಬೆಳವಣಿಗೆ ಕಡಿಮೆ ಆಗುತ್ತೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತೆ. ಕುಜ ಧಾನ್ಯಾಧಿಪತಿಯಾಗಿರೋದರಿಂದ ಕುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತದೆ. ರವಿ ಅರ್ಘಾಧಿಪತಿಯಾಗಿರೋದರಿಂದ ಮಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚು, ಪ್ರಜೆಗಳಿಗೆ ಹಸುವಿನ ಬಾಧೆ, ರಾಜರಿಗೆ ಪರಸ್ಪರ ಕ್ರೋಧ ಉಂಟಾಗುತ್ತೆ. ಸೂರ್ಯ ಮೇಘಾಧಿಪತಿಯಾಗಿರೋದರಿಂದ ಪ್ರಜೆಗಳಿಗೆ ಭಯ ಹೆಚ್ಚು, ಬೆಳೆ ಕಡಿಮೆ, ಅಲ್ಪವೃಷ್ಟಿ, ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಶನಿ ರಸಾಧಿಪತಿಯಾಗಿರೋದರಿಂದ ಬೆಳೆ ಕಡಿಮೆ, ರಸಪದಾರ್ಥಗಳು ಕ್ಷೀಣಿಸುತ್ತದೆ, ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ. ಬುಧ ನೀರಸಾಧಿಪತಿಯಾಗಿರೋದ್ರಿಂದ ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ದುರ್ಲಭವಾಗುತ್ತದೆ. ಕಬ್ಬಿಣ, ಸೀಸ, ತಾಮ್ರ ಇದು ಸಮೃದ್ಧಿಯಾಗಿ ದೊರೆಯುತ್ತದೆ. ಯಮ ಪಶುನಾಯಕನಾಗಿರೋದ್ರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು, ಪಶುಗಳಿಗೆ ಮೇವಿನ ಕೊರತೆ ಇರುತ್ತದೆ, ಸ್ವಲ್ಪ ಹಾಲು ಕೊಡುತ್ತದೆ, ಪೀಡೆ ಹೆಚ್ಚಾಗುತ್ತದೆ. ಹೀಗೆ ರವಿ ರಾಜ ಆಗಿರೋದ್ರಿಂದ ರವಿ ಉಷ್ಣಕ್ಕೆ ಮತ್ತು ಎನರ್ಜಿಗೆ ಕಾರಣವಾದಂಥ ಗ್ರಹ ಆದ್ದರಿಂದ ಸ್ವಲ್ಪ ಉಷ್ಣದ ತೀವ್ರತೆ ಹೆಚ್ಚಾಗಿರುತ್ತೆ. ಆದರೂ ಸಹ ಈ ಒಂದು ಶಕ್ತಿ ಅನ್ನೋದು ಉತ್ಪಾದನೆ, ತೇಜಸ್ಸು ಅನ್ನೋದನ್ನು ಉತ್ಪಾದನೆ ನಮ್ಮಲ್ಲಿ ಒಂದು ಈ ಒಂದು ಆ ಒಂದು ಬೆಳಗ್ಗೆ ಸೂರ್ಯ ಉದಯಿಸಿದಾಗ ನಮ್ಮಲ್ಲಿ ಚೇತನ ಹೇಗೆ ಇಂಪ್ರೂವ್ ಆಗುತ್ತೋ ಅದೇ ರೀತಿಯಲ್ಲಿ ಸೂರ್ಯನಿಂದ ಎನರ್ಜಿ ಹೆಚ್ಚಾಗಿ ಬರೋದರಿಂದ ಖಂಡಿತವಾಗಿ ಶಕ್ತಿ ಕಮ್ಮಿ ಆಗಲ್ಲ, ಆದರೆ ಮಳೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು. ಪೂರ್ಣವಾಗಿ ಹೇಳಬೇಕಾದ್ರೆ ಆ ರೀತಿಯಾಗಿ ಹೇಳಬಹುದು. ಈ ಒಂದು ಕಂದಾಯ ಫಲ ಅಂತ ಹೇಳ್ತಾರೆ. ಈ ಪ್ರತಿಯೊಬ್ಬರು ಈ ಒಂದು ಕಂದಾಯದ ಫಲದ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿರ್ತಾರೆ. ಕಂದಾಯ ಫಲದಲ್ಲಿ ಏನಂತಂದರೆ ಈ 4 ತಿಂಗಳನ್ನ 3 ಭಾಗ ಮಾಡಿ, ಒಂದು ವರ್ಷಕ್ಕೆ 3 ಭಾಗ ಮಾಡ್ತಾರೆ. ಪ್ರಥಮ, ದ್ವಿತೀಯ, ತೃತೀಯ ಅಂತ. ಅದರಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಮೊದಲನೇ 4 ತಿಂಗಳು ಶುಭಾನ, ಎರಡನೇ 4 ತಿಂಗಳು ಶುಭಾನ, ಮೂರನೇ 4 ತಿಂಗಳು ಶುಭಾನ, ಈ ರೀತಿಯಾಗಿ ಒಂದು ಪರಿಗಣನೆ ಮಾಡ್ತಾರೆ. ಅದರಲ್ಲಿ
ಸಂಖ್ಯೆ ಹೆಚ್ಚಾದಷ್ಟು ಫಲ ಹೆಚ್ಚು, 0 ಬಂದಾಗ ಫಲ ಕಡಿಮೆ ಅಂತ. ಹೀಗಿರೋದ್ರಿಂದ ಇದರಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಪ್ರಥಮವಾಗಿ 3, 0, 1 ಅಂದರೆ ಅಶ್ವಿನಿ ನಕ್ಷತ್ರದವರಿಗೆ ಮೊದಲನೇ 4 ತಿಂಗಳು ಶುಭವಾಗಿರುತ್ತೆ, ಎರಡನೇ 4 ತಿಂಗಳು 0 ಏನು ಫಲ ಕಡಿಮೆ, ಮೂರನೇ 4 ತಿಂಗಳಿನಲ್ಲಿ ಅತಿ ಸಾಧಾರಣವಾದಂಥ ಫಲ. ಇದೇ ರೀತಿಯಾಗಿ ಬಂದರೆ ಭರಣಿ ನಕ್ಷತ್ರದವರಿಗೆ 6, 1, 4, ಕೃತ್ತಿಕಾ ನಕ್ಷತ್ರದವರಿಗೆ 1, 2, 2, ರೋಹಿಣಿ ನಕ್ಷತ್ರದವರಿಗೆ 4, 0, 0, ಮೃಗಶಿರ ನಕ್ಷತ್ರದವರಿಗೆ 7, 1, 3, ಆರ್ದ್ರ ನಕ್ಷತ್ರದವರಿಗೆ 2, 2, 1, ಪುನರುಸ್ಸು ನಕ್ಷತ್ರದವರಿಗೆ 5, 0, 4, ಪುಷ್ಯ ನಕ್ಷತ್ರದವರಿಗೆ 0, 1, 2, ಆಶ್ಲೇಷ ನಕ್ಷತ್ರದವರಿಗೆ 3, 2, 0, ಮಖಾ ನಕ್ಷತ್ರದವರಿಗೆ 6, 0, 3, ಪುಬ್ಬ ನಕ್ಷತ್ರದವರಿಗೆ 1, 1, 1, ಉತ್ತರ ಫಲ್ಗುಣಿ ನಕ್ಷತ್ರದವರಿಗೆ 4, 2, 4, ಹಸ್ತ ನಕ್ಷತ್ರದವರಿಗೆ 7, 0, 2, ಚಿತ್ತಾ ನಕ್ಷತ್ರದವರಿಗೆ 2, 1, 0, ಸ್ವಾತಿ ನಕ್ಷತ್ರದವರಿಗೆ 5, 2, 3, ವಿಶಾಖ ನಕ್ಷತ್ರದವರಿಗೆ 0, 0, 1, ಅನುರಾಧ ನಕ್ಷತ್ರದವರಿಗೆ 3, 1, 4, ಜ್ಯೇಷ್ಠ ನಕ್ಷತ್ರದವರಿಗೆ 6, 2, 2, ಮೂಲಾ ನಕ್ಷತ್ರದವರಿಗೆ 1, 0, 0, ಪೂರ್ವಾಷಾಢ ನಕ್ಷತ್ರದವರಿಗೆ 4, 1, 3, ಉತ್ತರಾಷಾಢ ನಕ್ಷತ್ರದವರಿಗೆ 7, 2, 1, ಶ್ರವಣ ನಕ್ಷತ್ರದವರಿಗೆ 2, 0, 4, ಧನಿಷ್ಠ ನಕ್ಷತ್ರದವರಿಗೆ 5, 1, 2, ಶತಭಿಷ ನಕ್ಷತ್ರದವರಿಗೆ 0, 2, 0, ಉತ್ತರಾಭಾದ್ರ ನಕ್ಷತ್ರದವರಿಗೆ 3, 0, 3, ಉತ್ತರಾಭಾದ್ರ ನಕ್ಷತ್ರದವರಿಗೆ 6, 1, 1, ರೇವತಿ ನಕ್ಷತ್ರದವರಿಗೆ 1, 2, 4 ಈ ರೀತಿಯಾಗಿ ಪ್ರಥಮ, ದ್ವಿತೀಯ, ತೃತೀಯ ಈ ಒಂದು ಫಲಗಳಿರುತ್ತೆ. ಅದರ ಪ್ರಕಾರವಾಗಿ ಈ ಒಂದು ಅನುಕೂಲಗಳು ಬರುವಂಥ ಒಂದು ಆದಾಯಗಳು. ಆದಾಯ ವ್ಯಯದ ಬಗ್ಗೆ ಹೇಳಬೇಕಾದ್ರೆ ಪ್ರತಿ 2 ರಾಶಿಗಳವರಿಗೆ ಆದಾಯ ವ್ಯಯ ಇರುತ್ತೆ. ಆ ಆದಾಯ ವ್ಯಯ ಈ ವರ್ಷ ಮೇಷ ವೃಶ್ಚಿಕ ರಾಶಿಯವರಿಗೆ 2 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಖರ್ಚಿದೆ. ಆರೋಗ್ಯ ಚೆನ್ನಾಗಿದೆ 3, ಅನಾರೋಗ್ಯ 0, ಆದ್ದರಿಂದ ಅವರು ಆರೋಗ್ಯವಾಗಿರ್ತಾರೆ. ರಾಜಪೂಜೆ ಅಂದರೆ ಹಿರಿಯರಿಂದ ನಮಗೆ ಸಿಗಬೇಕಾದಂಥ ಒಂದು ಸನ್ಮಾನ ಅಥವಾ ಮನ್ನಣೆ ಅದು 5, ರಾಜರಿಂದ ಬರುವಂಥ ಕೋಪ 6, ಸುಖ 3, ದುಃಖ 3. ವೃಷಭ ತುಲಾ ರಾಶಿಯವರಿಗೆ 11 ಆದಾಯ 5 ವ್ಯಯ, ಆರೋಗ್ಯ ಸ್ವಲ್ಪ ಕಮ್ಮಿ ಇದೆ 0, ಅನಾರೋಗ್ಯ 4, ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾದಂಥ ಸ್ಥಿತಿ ಇದೆ. ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಮಿಥುನ ಕನ್ಯಾ ರಾಶಿಯವರಿಗೆ 14 ಆದಾಯ 2 ಖರ್ಚು, 2 ಆರೋಗ್ಯ 5 ಅನಾರೋಗ್ಯ, ರಾಜಪೂಜೆ 1, ರಾಜಕೋಪ 2, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ 14 ಆದಾಯ 8 ಖರ್ಚು, 6 ಆರೋಗ್ಯ 5 ಅನಾರೋಗ್ಯ, 6 ರಾಜಪೂಜೆ 3 ರಾಜಕೋಪ, ಸುಖ ದುಃಖ 2, 3, 3. ಸಿಂಹರಾಶಿಯವರಿಗೆ 11 ಆದಾಯ 11 ಖರ್ಚು, 4 ಆರೋಗ್ಯ 4 ಅನಾರೋಗ್ಯ, 2 ರಾಜಕೋಪ 2 ರಾಜಪೂಜೆ 6 ರಾಜಕೋಪ, ಸುಖ ದುಃಖ 3, 3. ಧನುಸ್ಸು ಮೀನರಾಶಿಯವರಿಗೆ 5 ಆದಾಯ 5 ಖರ್ಚು, 1 ಆರೋಗ್ಯ 1 ಅನಾರೋಗ್ಯ, 2 ರಾಜಪೂಜೆ 2 ರಾಜಕೋಪ, 6 ಸುಖ 3 ದುಃಖ. ಮಕರ ಕುಂಭರಾಶಿಯವರಿಗೆ 8 ಆದಾಯ 14 ಖರ್ಚು, 2 ಆರೋಗ್ಯ 3 ಅನಾರೋಗ್ಯ, ರಾಜಪೂಜೆ 5 ರಾಜಕೋಪ 6 ಸುಖ ದುಃಖ 3, 3 ಈ ರೀತಿಯಾಗಿರುತ್ತೆ. ಹಾಗಾಗಿ ಅವರ ಆದಾಯ ವ್ಯಯದ ಒಂದು ಪ್ರಕಾರವಾಗಿ ಅವರ ಒಂದು ಜೀವನವನ್ನು ಅವರು ಈ ರೀತಿಯಲ್ಲಿ ಒಂದು ಸರಿಹೊಂದಿಸಬೇಕಾದಂಥ ಒಂದು ಸ್ಥಿತಿ ಇರುತ್ತೆ. ಈ ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ಗ್ರಹಸ್ಥಿತಿನಲ್ಲಿ ಈ ವರ್ಷ ಪ್ರಮುಖವಾಗಿ ಗುರು, ಶನಿ, ರಾಹು, ಕೇತು ಈ 4 ಜನ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ. ಈ ಒಂದು ದಿವಸ ಇವತ್ತು 29ನೇ ತಾರೀಕು ಮಾರ್ಚ್ 2025 ಶನಿ ಇವತ್ತು ಮನೆ ಬದಲಾವಣೆ ಮಾಡ್ತಾನೆ. ಶನಿ ಬದಲಾವಣೆ ಮೀನರಾಶಿಗೆ, ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇದ್ದಾನೆ. ಕುಂಭರಾಶಿಯಿಂದ ಮೀನರಾಶಿಯವರೆಗೆ ಹೋದಾಗ
ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಬಿಡುಗಡೆ ಸಿಗುತ್ತೆ. ಯಾಕೆ ಅಂತಂದರೆ ಅಲ್ಲಿಂದ 3ನೇ ಮನೆಗೆ ಬರ್ತಾನೆ, ಆದ್ದರಿಂದ ಅವರಿಗೆ ಶುಭ ಅಂತ ಹೇಳ್ಬೋದು. ಬಟ್ ಮೇಷರಾಶಿಯವರಿಗೆ ಇದರಿಂದ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ. ಮೀನರಾಶಿಯವರಿಗೆ ಜನ್ಮಶನಿ ಆಗುತ್ತೆ. ಹಾಗಾಗಿ ಕುಂಭರಾಶಿಯವರು, ಮೀನರಾಶಿಯವರು, ಮೇಷರಾಶಿಯವರು ಮೂವರೂ ಏಳರಾಟ ಶನಿ ಅಂತ ನಾವೇನು ಕರಿತೀವಿ, ಸಾಡೆ ಸಾತಿ ಶನಿ ಅಂತ, ಅದರ ಪ್ರಭಾವಕ್ಕೊಳಗಾಗ್ತೀವಿ. ಸಾಡೆ ಸಾತಿನಲ್ಲಿ ಜನ್ಮರಾಶಿಯಿಂದ 12ನೇ ಮನೆಯಲ್ಲಿ ಅಂದರೆ ಹಿಂದಿನ ರಾಶಿಯಲ್ಲಿದ್ದಾಗ ಖರ್ಚು ಹೆಚ್ಚಾಗುತ್ತೆ, ನಷ್ಟ ಉಂಟಾಗುತ್ತೆ. ಜನ್ಮರಾಶಿಗೆ ಶನಿ ಬಂದಾಗ ಅನಾವಶ್ಯಕವಾದಂಥ ಚಿಂತೆ, ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಕಾಡುವಂಥ ಒಂದು ಸ್ಥಿತಿ ಇರುತ್ತೆ, ಚಿಂತೆಗೆ ಕಾರಣವಾಗುವಂಥದ್ದು. ಇನ್ನು 2ನೇ ಮನೆಗೆ ಬಂದಾಗ ಕುಟುಂಬ ವಾಕ್ ವಿತ್ತ ಅಂತ ನಾವು ಕರಿತೀವಿ. ಕುಟುಂಬದಲ್ಲಿ ಫ್ಯಾಮಿಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಒಂದು ಸಾಧ್ಯತೆಗಳಿರಬಹುದು. ವಾಕ್ ಅಂತಂದರೆ ತಮ್ಮ ಮಾತಿಗೆ ಬೆಲೆ ಬರಲಿಲ್ಲ ಅನ್ನುವಂಥ ಭಾವನೆ ಉಂಟಾಗಬಹುದು. ವಿತ್ತ ಅಂತಂದರೆ ಹಣ, ನಾವು ಕೊಟ್ಟಂಥ ಹಣ ನಮ್ಮ ಸಮಯಕ್ಕೆ ವಾಪಸ್ ಬರದೇ ಇರಬಹುದು ಅಥವಾ ಬರದಿರಾನು ಇರಬಹುದು. ಈ ರೀತಿಯಾದಂಥ ಒಂದು ಸ್ಥಿತಿ ಶನಿಯಿಂದ ಉಂಟಾಗುತ್ತೆ. ನಂತರ ಈಗ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಅಂತ ಕರಿತೀವಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆದ್ದರಿಂದ ಅವ್ರಿಗೂ ಸಹ ಶನಿಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಅನುಭವಿಸುವಂಥ ಒಂದು ಸ್ಥಿತಿ ಉಂಟಾಗುತ್ತೆ. ಸಂತಾನದ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ ಚಿಂತೆ ಹೆಚ್ಚಾಗಬಹುದು, ಅಥವಾ ಪೂರ್ವಜನ್ಮದಲ್ಲಿ ಮಾಡಿದಂಥ ಒಂದು ಪಾಪಕರ್ಮಗಳ ಒಂದು ಸ್ಥಿತಿಯನ್ನು ಈಗ ಅನುಭವಿಸುವಂಥ ಒಂದು ಸ್ಥಿತಿ ಉಂಟಾಗಬಹುದು. ಆದ್ದರಿಂದ ವೃಶ್ಚಿಕ ರಾಶಿಯವರು ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕಾಗುತ್ತೆ. ನಂತರ ಸಿಂಹರಾಶಿಯವರಿಗೆ 8ನೇ ಮನೆ ಶನಿ, ಅದನ್ನು ನಾವು ಅಷ್ಟಮ ಶನಿ ಅಂತ ಕರಿತೀವಿ. ಅಷ್ಟಮ ಶನಿ ನಾನು ತಿಳಿದ ಮಟ್ಟಿಗೆ ಸಾಡೆ ಸಾತಿ ಶನಿಗೆ ಪ್ರಭಾವಕ್ಕಿಂತಾನು ಪಂಚಮ ಶನಿಗಿಂತಾನು ಬಹಳ ಪ್ರಬಲವಾದಂಥದ್ದು ಅಂತ. ಅಷ್ಟಮ ಶನಿಯಲ್ಲಿ ಮುಖ್ಯವಾಗಿ ಮಾಡದೇ ಇರುವಂಥ ತಪ್ಪಿಗೆ ಸಿಕ್ಕಾಕೊಳ್ಳುವಂಥದ್ದು ಅವಮಾನಗಳು, ಕಾನೂನು ತೊಡಕುಗಳು, ತೊಂದರೆಗಳು, ಕಚೇರಿ ವ್ಯವಹಾರಗಳು, ನ್ಯಾಯಾಂಗದ ಸಮಸ್ಯೆಗಳು, ಈ ರೀತಿಯಾಗಿ ಅನಾರೋಗ್ಯದ ಸಮಸ್ಯೆಗಳು, ದೀರ್ಘಕಾಲದ ಅನಾರೋಗ್ಯ, ಈ ರೀತಿಯಾಗಿ ಕಾಣುವಂಥ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ಈ ಬಾರಿ ಸ್ವಲ್ಪ ಮಟ್ಟಿಗೆ ಒಂದು ಎಚ್ಚರ ವಹಿಸಿ ಯಾವುದೇ ಒಂದು ಕಾನೂನಿನ ತೊಡಕುಗಳಿಗೆ ಸಿಕ್ಕಾಕೊಳ್ಳದೆ ಇರೋ ಥರ ಅಥವಾ ಯಾವುದೇ ಒಂದು ತಪ್ಪನ್ನು ಮಾಡದೇ ಇರೋ ಥರ ಸಾಧ್ಯವಾದಷ್ಟು ಹುಷಾರಾಗಿರುವಂಥದ್ದು ಉತ್ತಮ ಅಂತ. ಇಷ್ಟೆಲ್ಲ ಸ್ಥಿತಿ ಇದ್ದರೂ ಕೂಡ ಶನಿಯಿಂದ ಗುರುವಿನಿಂದ ಕೆಲವೊಂದು ಅನುಕೂಲಗಳಾಗುತ್ತೆ. ಆದ್ದರಿಂದ ಏನಾಗುತ್ತೆ, ಈಗ ಮಿಥುನ ರಾಶಿಗೆ ಗುರು ಹೋಗೋದ್ರಿಂದ ಮಿಥುನ ರಾಶಿ ಅವರಿಗೆ ಅನುಕೂಲ ಆಗದೆ ಇದ್ದರೂ ಕೂಡ ಕಟಕ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಒಂದು ರೀತಿಯಲ್ಲಿ ಇದುವರೆಗೂ ಇದ್ದಂಥ ಅಷ್ಟಮ ಶನಿ ಪ್ರಭಾವದಿಂದ ಕಟಕ ರಾಶಿಯವರು ಬಿಡುಗಡೆ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಅನುಕೂಲ. ಗುರು ಇರೋ ಒಂದು ಯಾವ ರಾಶಿಯಿಂದ ಗುರು 2ನೇ ಮನೆಯಲ್ಲಿ ಇರ್ತಾನೆ ಅವರಿಗೆ ಅನುಕೂಲ. ಆದ್ದರಿಂದ ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಬರೋದ್ರಿಂದ ಅವರ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲತೆ ಜಾಸ್ತಿ ಆಗುತ್ತೆ. ಅಲ್ಲಿಂದ ಕುಂಭರಾಶಿಯವರಿಗೆ ಸಾಡೆ ಸಾತಿ ಇದ್ದರೂ ಕೂಡ ಗುರು 5ನೇ ಮನೆಗೆ ಬರೋದ್ರಿಂದ ಖಂಡಿತವಾಗಿ ಅವರಿಗೆ ಗುರುಬಲ ಬರೋದ್ರಿಂದ ಅವರಿಗೆ ಅನುಕೂಲತೆ ಹೆಚ್ಚಾಗುತ್ತೆ. ಧನುರ್ರಾಶಿಯವರಿಗೆ 7ನೇ ಮನೆಗೆ ಗುರು ಬರೋದ್ರಿಂದ ಗುರು ಶುಭವಾಗಿ ನೇರ ದೃಷ್ಟಿ ಇರೋದ್ರಿಂದ ಧನುಸ್ಸು ರಾಶಿಯವರಿಗೆ ಅನುಕೂಲ ಚೆನ್ನಾಗಿದೆ. ತದನಂತರ ತುಲಾರಾಶಿಯವರಿಗೆ ಈ ವರ್ಷ ಬಹಳವೇ ಅನುಕೂಲವಾಗಿದೆ. ಯಾಕೆಂದರೆ ಅವರು ಪಂಚಮ ಶನಿಯಲ್ಲಿ ಇದ್ದಂಥವರು, ಅವರಿವಾಗ ಪಂಚಮ ಶನಿ ಪ್ರಭಾವದಿಂದ ಬಿಡುಗಡೆ ಆಗಿ ಶನಿ 6ನೇ ಮನೆಗೆ ಹೋಗಿ ಗುರು 9ನೇ ಮನೆಗೆ ಬರೋದ್ರಿಂದ ಖಂಡಿತವಾಗೂ ಅತ್ಯಂತ ಹೆಚ್ಚಿಗೆ ಉತ್ತಮ ಫಲಗಳನ್ನು ಅವರು ಪಡೀತಾರೆ. ಅಲ್ಲಿಂದ ಸಿಂಹರಾಶಿಯವರಿಗೆ ಈ ಒಂದು ಅಷ್ಟಮ ಶನಿ ಪ್ರಭಾವ ಇದ್ದರೂ ಸಹ 11ನೇ ಮನೆಗೆ ಗುರು ಬರೋದ್ರಿಂದ ಅವರಿಗೆ ಆಗುವಂಥ ಒಂದು ತೊಂದರೆ ಏನಿದೆ ಅದು ತಕ್ಕ ಮಟ್ಟಿಗೆ ಒಂದು ಅದರಿಂದ ಒಂದು ಬಿಡುಗಡೆ ಸಿಗುತ್ತೆ, ಸ್ವಲ್ಪ ಮಟ್ಟಿಗೆ ಅದರ ತೀವ್ರತೆ ಕಡಿಮೆ ಆಗುತ್ತೆ ಅಂತ ನಾವು ಹೇಳಬಹುದು. ಹೀಗಾಗಿ ಮಿಶ್ರ ಫಲಗಳು ಅಂತಲೇ ಹೇಳಬಹುದು. ಯಾವುದೂ ಪೂರ್ಣವಾಗಿ ಒಂದೇ ಫಲ ಅಂತ ಹೇಳೋಕ್ಕಾಗಲ್ಲ, ಮಿಶ್ರ ಫಲ ಅಂತ ಹೇಳ್ಬೋದು. ಇದರಲ್ಲಿ ಈ ವರ್ಷ ನನ್ನ ಒಂದು ಗಮನಕ್ಕೆ ಬಂದ ಹಾಗೆ ತುಲಾರಾಶಿಯವರು, ವೃಷಭ ರಾಶಿಯವರು ಅತ್ಯಂತ ಹೆಚ್ಚಿನ ಒಂದು ಅನುಕೂಲವನ್ನು ಪಡೆದಂಥವರು ಅಂತ ಹೇಳಬಹುದು.
ಆದ್ದರಿಂದ ಅವರಿಬ್ಬರಿಗೆ ಈ ವರ್ಷ ಶುಭಕರವಾದಂಥ ಒಂದು ವರ್ಷ ಅಂತ ಹೇಳಬಹುದು. ಈ ಒಂದು ವರ್ಷದಲ್ಲಿ ಗ್ರಹಣಗಳು 4 ಇದ್ದರೂ ಕೂಡ 2 ಗ್ರಹಣಗಳು ಮಾತ್ರ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದ್ರಿಂದ ಆ ಒಂದು ಗ್ರಹಣದ ಒಂದು ಫಲ ನಮಗೆ ಸಿಗುತ್ತೆ. ಇದರಲ್ಲಿ 7, 9, 25 ಭಾನುವಾರದ ದಿವಸ ರಾಹುಗ್ರಸ್ತ ಚಂದ್ರಗ್ರಹಣ ಇರುತ್ತೆ. ಆ ಚಂದ್ರಗ್ರಹಣಕ್ಕೆ ಭಾರತ ದೇಶದಲ್ಲಿ ಕಾಣೋದ್ರಿಂದ ನಮಗದರ ಆಚರಣೆ ಉಂಟು. ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರು, ಕುಂಭರಾಶಿಯವರು, ಮೀನರಾಶಿಯವರು ಶಾಂತಿಯನ್ನು ಆಚರಿಸಬೇಕಾದಂಥ ಒಂದು ಸ್ಥಿತಿ ಇದೆ. ರಾತ್ರಿ 9:56 ಪ್ರಾರಂಭವಾಗಿ ಮಧ್ಯರಾತ್ರಿ ಕಳೆದು 1:27 ಈ ಗ್ರಹಣ ವ್ಯಾಪ್ತಿ ಇರುತ್ತೆ. ಮಧ್ಯಕಾಲವನ್ನು ನಾವು 11:42 ಅಂತ ಹೇಳ್ತೀವಿ. ಪೂರ್ಣವಾಗಿ ಆದ್ಯಂತ 3:31 ಈ ಗ್ರಹಣದ ಒಂದು ವ್ಯಾಪ್ತಿ ಇರುತ್ತೆ. ಇದನ್ನು ಬಿಟ್ಟರೆ 3:26 ಮಂಗಳವಾರದ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ಇರುತ್ತೆ. ಮಧ್ಯಾಹ್ನ 3:13 ಪ್ರಾರಂಭವಾಗಿ 6:47 ಈ ಒಂದು ಗ್ರಹಣ 3:34 ಕಾಲ ಆದ್ಯಂತವಾಗಿರುತ್ತೆ. ಇದಕ್ಕೆ ಮಧ್ಯಕಾಲ 5 ಗಂಟೆ ಅಂತ ಆಗುತ್ತೆ. ಗ್ರಹಣದ ಮಧ್ಯಕಾಲ ನಂತರ ಮೋಕ್ಷ ಕಾಲಕ್ಕೆ ಮುನ್ನ ತರ್ಪಣ ಕೊಡೋರು ತರ್ಪಣ ಕೊಡಬೇಕು ಅಂತ ಹೇಳ್ತೀವಿ. ಗುರು ಶುಕ್ರರು ಅಸ್ತವಾದಂಥ ಕಾಲಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಗುರು ಶುಕ್ರ ಅಸ್ತರಾಗಿದ್ದಾಗ ವಿವಾಹ ಮಾಡಿದರೆ ಆ ವಿವಾಹ ಉದ್ಧಾರ ಆಗಲ್ಲ ಅಂತ ನಾವು ಹೇಳೋದ್ರಿಂದ ಗುರು 13/6/25 4/7/25 ಅಸ್ತನಾಗಿರ್ತಾನೆ. ಶುಕ್ರ 11 ಡಿಸೆಂಬರ್ 2025 1 ಫೆಬ್ರವರಿ 26 ಅಸ್ತನಾಗಿರ್ತಾನೆ. ಹಾಗಾಗಿ ನಾವು ಆ ಕಾಲದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಋಗ್ವೇದದ ಪ್ರಥಮ ಉಪಕರ್ಮವನ್ನು 5/9/25 ಶುಕ್ರವಾರದಂದು, ಯಜುರ್ವೇದ ಪ್ರಥಮೋಪಕರ್ಮವನ್ನು 6/10/2025 ಸೋಮವಾರದಂದು ಅನ್ಯ ಶಾಖೆಯವರು ಮತ್ತು 7/10/25 ಮಂಗಳವಾರ ತೈತಿರಿಯ ಶಾಖೆಯವರು ಆಚರಿಸಿಕೊಳ್ಳಬಹುದು. ಸಾಮವೇದದ ಪ್ರಥಮೋಪಕಾರ್ಯವನ್ನು 26/8/25 ಮಂಗಳವಾರದ ದಿವಸ ಆಚರಣೆ ಮಾಡಬಹುದು. ಈ ವರ್ಷ 26/8/25 ಸ್ವರ್ಣಗೌರಿ ವ್ರತ, 27/8 ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತ, 6/9/25 ಅನಂತ ಪದ್ಮನಾಭ ಸ್ವಾಮಿ ವ್ರತ. ಈ ಒಂದು ವರಸಿದ್ಧಿ ವಿನಾಯಕ ಸ್ವರ್ಣಗೌರಿ ವ್ರತ ಬರುತ್ತೆ. ಅದಕ್ಕೆ ಬರೋಕ್ಕೆ ಬಹಳ ಸಂಭ್ರಮ ನಮ್ಮಲ್ಲಿರುತ್ತೆ. ಆದರೆ ನಾವು ಗಣೇಶ ಗೌರಿ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಗಣೇಶ ಗೌರಿಯನ್ನು ಯಾವಾಗ ಬಿಡಬೇಕು ಅನ್ನೋ ಪ್ರಶ್ನೆನೇ ಜಾಸ್ತಿ ಇರುತ್ತೆ. ಯಾವಾಗಲೂ ಯಾರು ಕೇಳಿದ್ರು ಗಣೇಶನ ಹಬ್ಬ ಯಾವತ್ತು ಅಂತ ಕೇಳಲ್ಲ, ಗಣೇಶನ ಯಾವತ್ತು ಬಿಡಬೇಕು ಅಂತ ಕೇಳ್ತಾರೆ. ಹೀಗಾಗಿ ಬರೀ ಗಣೇಶನ ಇಟ್ಟಂಥವರು ಅವತ್ತಿನ ರಾತ್ರಿನೇ ಬೇಕಾದರೂ ವಿಸರ್ಜನೆ ಮಾಡಬಹುದು, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಸ್ವರ್ಣಗೌರಿಯನ್ನು ಇಟ್ಟಂಥವರು 5/9/25 ಶುಕ್ರವಾರ ರಾತ್ರಿ 7 ಗಂಟೆಯಿಂದ 9 ಗಂಟೆಯ ಒಳಗೆ ವಿಸರ್ಜನೆ ಮಾಡಬಹುದು ಅಂತ. ಈ ಒಂದು ಯಾಕೆ ಈ ಒಂದು ಪದ್ಧತಿ ಅಂತಂದರೆ, ಸ್ವರ್ಣಗೌರಿಯನ್ನು ಇಟ್ಟಾಗ ಸ್ವರ್ಣಗೌರಿಯನ್ನು ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳಿದ್ದಾರೆ. ಸ್ವರ್ಣಗೌರಿಯನ್ನು ಇಟ್ಟವರು ನಾವು ಗೌರಿಯನ್ನು ಅವತ್ತೇ ಕದಲಿಸ್ಬಿಡ್ತೀವಿ, ಮಾರನೇ ದಿವಸ ಗಣೇಶನ ಇಡ್ತೀವಿ, ಮಾರನೇ ದಿವಸ ಗಣೇಶನ ಕದಲಿಸ್ಬಿಡ್ತೀವಿ ಅಂತ. ಗೌರಿನ ಕರ್ಕೊಂಡು ಹೋಗೋಕ್ಕೋಸ್ಕರ ಗಣೇಶ ಬರೋದೇ ಹೊರತು ಗೌರಿನ ನೀವು ಹಿಂದಿನ ದಿವಸ ಕದಲಿಸ್ಬಿಟ್ರೆ ಗಣೇಶನ ವ್ರತ ಮಾಡಬೇಕಾದಂಥ ಒಂದು ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಸ್ವರ್ಣಗೌರಿ ಇಟ್ಟಂಥವರು ಆ ಒಂದು ಶುಭಗಳಿಗೆ ಹೆಣ್ಣು ಮಗಳನ್ನು ನಮ್ಮ ಮನೆಗೆ ಬಂದಾಗ ನಾವು ಯಾವ ರೀತಿ ಶುಭ ದಿನ ನೋಡಿ ವಾಪಸ್ ಕಳಿಸ್ತೀವೋ ಅದೇ ಥರ ಗೌರಿಯನ್ನು ನಮ್ಮನೆ ಹೆಣ್ಣು ಮಗಳು ಅಂತ ನಾವು ಅಂದ್ಕೊಳ್ಳೋದ್ರಿಂದ ಶುಭವಾದಂಥ ಒಂದು ಸಮಯ ನೋಡಿನೇ ಆ ಒಂದು ವಿಸರ್ಜನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ. 8/9/25 ಸೋಮವಾರದಿಂದ 21/9/25 ಇದು ಮಹಾಲಯ ಪಕ್ಷ. ಎಲ್ಲರಿಗೂ ತಮ್ಮ ತಮ್ಮ ಒಂದು ಪಿತೃ ಕಾರ್ಯಗಳನ್ನ ಮಾಡುವಂಥ, ಪಿತೃಗಳ ಋಣ ತೀರಿಸುವಂಥ ಒಂದು ಕಾಲ. ಎಲ್ಲ ಒಂದು ನಮ್ಮ ಹಿಂದೂ ಸಮಾಜದಲ್ಲಿ ಪಿತೃಗಳ ಒಂದು ಆರಾಧನೆಗೆ ಬಹಳ ಮುಖ್ಯವಾದಂಥ ಒಂದು ಪ್ರಾಶಸ್ತ್ಯ ಇದೆ. ಆ ಒಂದು ಯಾವ ದಿವಸದಲ್ಲಿ ಒಬ್ಬ ಮನುಷ್ಯ ಮರಣ ಹೊಂದಿರ್ತಾನೋ
ಆ ದಿವಸದಲ್ಲಿ ಇಲ್ಲಿಗೆ ಬಂದು, ಪ್ರತಿ ವರ್ಷವೂ ಆ ದಿವಸದಲ್ಲಿ ಆ ತಿಥಿಯಲ್ಲಿ ಇಲ್ಲಿಗೆ ಬಂದು ಈ ಮಕ್ಕಳು ಕೊಟ್ಟಂಥ ಒಂದು ಪಿಂಡದಾನದಿಂದ ಆಗಲಿ ಅಥವಾ ಜಲತರ್ಪಣದಿಂದ ಆಗಲಿ ಅಥವಾ ಅವರ ಒಂದು ಇದರಿಂದ ಏನಿದೆಯೋ ಅದನ್ನು ಸ್ವೀಕಾರ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಬೇಕು ಅಂತನ್ನೋ ಒಂದು ಪದ್ಧತಿ ಮೊದಲಿಂದ ಬಂದಂಥದ್ದು. ಆದರೆ ಈ ಮಹಾಲಯ ಪಕ್ಷದಲ್ಲಿ ಎಲ್ಲ ಪಿತೃಗಳಿಗೂ ಈ 15 ದಿವಸ ಈ ಒಂದು ಭೂಮಿಯಲ್ಲಿದ್ದು ಅವರವರ ಒಂದು ಸಂತಾನದವರು ಕೊಡುವಂಥ, ವಂಶದವರು ಕೊಡುವಂಥ ಒಂದು ಆ ಸತ್ಕಾರವನ್ನು ಸ್ವೀಕರಿಸಿ ಅವರನ್ನು ಆಶೀರ್ವಾದ ಮಾಡಿ ಹೋಗುವಂಥ ಒಂದು ಅನುಗ್ರಹ ಯಮಧರ್ಮರಾಯ ಕೊಟ್ಟಿದ್ದಾನೆ. ಆದ್ದರಿಂದ ಎಲ್ಲ ಪಿತೃಗಳೂ ಮಹಾಲಯ ಪಕ್ಷದಲ್ಲಿ ಇಲ್ಲಿರುವಂಥವರು. ಆದ್ದರಿಂದ ಆ ಪಿತೃಗಳ ಅನುಗ್ರಹ ಪಡ್ಕೋಬೇಕು ಅಂತಂದರೆ ಮಹಾಲಯ ಪಕ್ಷದಲ್ಲಿ ತರ್ಪಣಾದಿಗಳನ್ನಾಗಲಿ ಅಥವಾ ಪಿಂಡ ಪ್ರದಾನಗಳನ್ನಾಗಲಿ ಮಾಡುವಂಥದ್ದು ನಮ್ಮ ಕರ್ತವ್ಯ. ಕೊನೆ ಪಕ್ಷ ಅವ್ರನ್ನ ನೆನೆಸ್ಕೋಬೇಕಾದ್ದು ನಮ್ಮ ಒಂದು ಕನಿಷ್ಠ ಕರ್ತವ್ಯ ಅಂತ ಹೇಳಬಹುದು. ನಂತರ 22/9/25ರಿಂದ 1/10/25 ದಸರಾ ನವರಾತ್ರಿ. ಈ ಬಾರಿ ಆಯುಧ ಪೂಜೆ, ಮಹಾನವಮಿ ಮತ್ತು ವಿಜಯದಶಮಿ ಎರಡೂ ಒಂದೇ ದಿವಸ ಬಂದಿದೆ. ಅದು 1ನೇ ತಾರೀಕು ಆಗತ್ತೆ. ಹಾಗಾಗಿ 29/9 ಸರಸ್ವತಿ ಹಬ್ಬ ಆಗತ್ತೆ. 30ನೇ ತಾರೀಕು ದುರ್ಗಾಷ್ಟಮಿ ಆಗತ್ತೆ. ನವರಾತ್ರಿ ಕಳೆದ ನಂತರ 25/1/26 ರಥಸಪ್ತಮಿ ಬರುತ್ತೆ. ರಥಸಪ್ತಮಿ ಸೂರ್ಯ ಒಂದು ದಿಕ್ಕನ್ನು ಬದಲಾಯಿಸುವಂಥ ಒಂದು ವಿಶೇಷವಾದಂಥ ಒಂದು ಕಾಲ. ನಂತರ ಈ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥವರಿಗೆ 26/11/25 ಬುಧವಾರ ಸ್ಕಂದಷಷ್ಠಿ, 25/12/25 ಗುರುವಾರ ತುಳುವಷಷ್ಠಿ, 24/1/26 ಶನಿವಾರ ಕುಮಾರಷಷ್ಠಿ. ಹಾಗಾಗಿ ಈ 3 ಷಷ್ಠಿ ಆಚರಣೆ ಬಹಳ ಶ್ರೇಷ್ಠವಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅನುಗ್ರಹ ಪಡೆದು ನಂತರ ಅವರವರ ಒಂದು ಸಂತಾನವನ್ನು ಪಡೆಯೋದಕ್ಕೆ, ಅವರ ಒಂದು ಮಕ್ಕಳಿಗಿರುವಂಥ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಸರ್ಪ ಒಂದು ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬಹಳ ಅನುಕೂಲ ಮಾಡಿಕೊಡುವಂಥದ್ದು. 15/2/26 ಭಾನುವಾರ ಮಹಾಶಿವರಾತ್ರಿ. ಪರಮೇಶ್ವರನ ಒಂದು ಅನುಗ್ರಹ ಪಡೆಯೋದಕ್ಕೆ ಶೀಘ್ರವಾಗಿ ಫಲ ಕೊಡುವಂಥವನು ಭಗವಂತ. ಆದ್ದರಿಂದ ಆ ಒಂದು ಮಹೇಶ್ವರನ ಒಂದು ಅನುಗ್ರಹವನ್ನು ಪಡೆದು ನಾವು ಶೀಘ್ರ ಫಲವನ್ನು ಪಡೆಯುವಂಥ ಒಂದು ಸ್ಥಿತಿ, ಉಪವಾಸ ಜಾಗರಣೆ ಎರಡೂ ಮಾಡಿ ಆ ಮಹೇಶ್ವರನನ್ನು ಮೆಚ್ಚಿಸಿ ನಾವು ಫಲ ಪಡೆಯುವಂಥ ಒಂದು ಕಾಲ. ಈ ಮಾರ್ಚ್ 29ರಿಂದ ಕುಂಭ, ಮೀನ, ಮೇಷ ಇವರಿಗೆ ಸಾಡೆ ಸಾತಿ, ವೃಶ್ಚಿಕದವರಿಗೆ ಪಂಚಮ ಶನಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಹೀಗಿದೆ. ಮೇ 14ರಿಂದ ವೃಷಭ, ಸಿಂಹ, ತುಲಾ, ಧನುಸ್ ಮತ್ತು ಕುಂಭರಾಶಿಯವರಿಗೆ ಗುರುಬಲ ಪ್ರಾಪ್ತಿಯಾಗತ್ತೆ. ಆದರೆ ಗುರು ರಾಶಿಯಿಂದ ಗುರುಬಲ ಬರೋದರಿಂದ ಈ ಒಂದು ಸಾಡೆ ಸಾತಿ ಇದ್ದರೂ ಕೂಡ ಕೆಲವೊಂದು ಅನುಕೂಲತೆಗಳು ಆಗತ್ತೆ. ಯಾಕೆಂತಂದರೆ ಈ 50% ಅಂತ ಹೇಳ್ಬೋದು. ಯಾಕೆಂದರೆ ಶನಿ ತೊಂದರೆ ಕೊಡ್ತಾನೆ ಅಂತಂದಾಗ ಗುರುಬಲ ಅನ್ನೋದಿದ್ದಾಗ ಅದರ ತೀವ್ರತೆ ಖಂಡಿತವಾಗಿ ಕಡಿಮೆ ಆಗುತ್ತೆ. ತುಲಾ ವೃಷಭ ರಾಶಿಯವರಿಗೆ ಶನಿ 6ನೇ ಮನೆ, ಗುರು 9ನೇ ಮನೆ. ವೃಷಭ ರಾಶಿಯವರಿಗೆ ಗುರು 2ನೇ ಮನೆ, ಶನಿ 11ನೇ ಮನೆ. ಹಾಗಾಗಿ ವಿಶೇಷ ಶುಭ ಫಲಗಳು ಇರುತ್ತೆ. ಹೆಚ್ಚಾಗಿ ಗಮನಿಸದೇ ಇರುವಂಥ ವಿಷಯ ಏನಂತಂದರೆ ರಾಹುಕೇತುಗಳ ಸ್ಥಾನ ಬದಲಾವಣೆ. ಈ ವರ್ಷ 18 ಮೇ 2025ರಂದು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದ್ದಾನೆ. ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬರ್ತಾ ಇದ್ದಾನೆ. ಕುಂಭಕ್ಕೆ ರಾಹು ಬರೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ಉದ್ವೇಗ, ಆತಂಕ, ಆವೇಶ, ವಾದ ವಿವಾದ ಇತ್ಯಾದಿಗಳು ಒದಗಬಹುದು. ಸಿಂಹಕ್ಕೆ ಕೇತು ಬರೋದರಿಂದ ಕೇತು ಸ್ವಲ್ಪ ಫಿಲಾಸಾಫಿಕಲ್ ಗ್ರಹ ಅಂತ ನಾವು ಕರಿತೀವಿ, ಮೋಕ್ಷಕಾರಕ ಗ್ರಹ ಅಂತ ನಾವು ಕರೆಯೋದ್ರಿಂದ ಸ್ವಲ್ಪ ಆ ಒಂದು ರೀತಿಯಲ್ಲಿ ದೈವಭಕ್ತಿ ಆಗಲಿ ಅಥವಾ ಈ ಒಂದು ನಿರ್ಲಿಪ್ತತೆ ಆಗಲಿ ಇರುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗುರು ಈ ಬಾರಿ ಸಾಮಾನ್ಯವಾಗಿ 1 ವರ್ಷ ಒಂದು ರಾಶಿನಲ್ಲಿ ಕಳೆಯುವಂಥ ಗುರು ಈ ಬಾರಿ ವಕ್ರಿಯಾಗಿ 18/10/25ಕ್ಕೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕಟಕ ರಾಶಿಗೆ ಪ್ರವೇಶ ಮಾಡಿ 5/12/25ರವರೆಗೆ ಕಟಕ ರಾಶಿಯಲ್ಲೇ ಇದ್ದು ನಂತರ ಮತ್ತೆ ಮಿಥುನ ರಾಶಿಗೆ ವಾಪಸ್ ಬರ್ತಾನೆ. ಹೀಗಾಗಿ
ಈ ಒಂದು ರಾಶಿಗೆ ಬಂದಾಗ ಈ ಒಂದು ಕಾಲದಲ್ಲಿ 18-10-25ರಿಂದ 5-2-5-12-25ರವರೆಗೆ ಇರುವಂಥ ಕಾಲದಲ್ಲಿ ಮಕರ ರಾಶಿಯವರು, ಮಿಥುನ ರಾಶಿಯವರು, ಮೀನ ರಾಶಿಯವರು, ವೃಶ್ಚಿಕ ರಾಶಿಯವರು, ಕನ್ಯಾ ರಾಶಿಯವರು ಇವರಿಗೆ ತಾತ್ಕಾಲಿಕವಾಗಿ ಗುರುಬಲ ಒದಗುತ್ತೆ. ಹಾಗಾಗಿ ಆ ಕಾಲದಲ್ಲಿ ಅವರಿಗೆ ಅನುಕೂಲತೆಗಳು ಹೆಚ್ಚಾಗಿರುತ್ತೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕುಜ ರಾಹು ಯಾವಾಗ ಒಟ್ಟಾಗಿರ್ತಾರೋ ಅಥವಾ ಒಬ್ಬರ ಮೇಲೆ ಒಬ್ಬರು ಯಾವಾಗ ದೃಷ್ಟಿ ಬೀಳುತ್ತೋ ಆವಾಗ ಸಾಮಾನ್ಯವಾಗಿ ಒಂದು ಅಪಘಾತಗಳು, ಒಂದು ಆಕಸ್ಮಿಕಗಳು, ವಾದ ವಿವಾದಗಳು, ಜಗಳಗಳು, ಕದನಗಳು, ಯುದ್ಧಗಳು ನಡೆಯುವಂಥ ಕಾಲ ಅಂತ ನಾವು ಹೇಳ್ತೀವಿ. ಹಾಗಿರೋದ್ರಿಂದ ಈ ಬಾರಿ 22 ಫೆಬ್ರವರಿ 2026ರಿಂದ ವರ್ಷಾಂತ್ಯದವರೆಗೂ, ಅಂದರೆ ಮುಂದಿನ ಪಂಚಾಂಗ ಬರುವವರೆಗೂ 23-2026ರವರೆಗೂ ಕುಜರಾಹು ಸಂಧಿ ಇರುತ್ತೆ. ಅದು ಕುಂಭರಾಶಿಯಲ್ಲಿರುತ್ತೆ. ಆದ್ದರಿಂದ ಯಾವ ರಾಶಿಯಲ್ಲಿ ಕುಜರಾಹು ಸಂಧಿ ಶಾಂತಿ ಅಂತ ಇರುತ್ತೆ, ಕುಜರಾಹು ಸಂಧಿ ಇರುತ್ತೆ, ಆ ರಾಶಿಯವರು ಆ ಕಾಲದಲ್ಲಿ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಒಂದು ಅಪಘಾತಗಳಾಗದೇ ಇರೋ ಥರ ಒಂದು ರೀತಿಯಲ್ಲಿ ಎಚ್ಚರಿಕೆ ವಹಿಸಿದ್ರೆ ಅವರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಕುಂಭರಾಶಿಯವರು ಮಾತ್ರವೇ ಅಲ್ಲದಿರ ಕುಜರಾಹು ಸಂಧಿ ಶಾಂತಿ ಆದಾಗ ಪ್ರತಿಯೊಬ್ಬರೂ ಎಚ್ಚರವಾಗಿರೋದು ಉತ್ತಮ. ಅಪಘಾತಗಳನ್ನ ನಿವಾರಿಸ್ಕೋಬೇಕು. ಪ್ರತಿ ದಿವಸ ಈ ವಾಹನ ಚಾಲನೆ ಮಾಡುವಾಗಲಿ ಅಥವಾ ಒಂದು ಅವರವರು ಕಾರ್ಯಗಳಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿದಾಗ ಆ ಒಂದು ಆಕಸ್ಮಿಕಗಳಿಂದ ತಪ್ಪಿಸ್ಕೊಳ್ಳುವಂಥ ಒಂದು ಸಾಧ್ಯಗಳಿರುತ್ತೆ. ಈ ಒಂದು ಪಂಚಾಂಗದ ಒಂದು ವಿಶೇಷತೆಗಳಲ್ಲಿ ಹೇಳಬೇಕು ಅಂತಂದರೆ ಫಲಾನಿ ಗ್ರಹಚಾರೇಶು ಸೂಚಯಂತೆ ಮನೀಷಿನಃ ಕೋ ವಕ್ತ ತಾರತಮ್ಯಸ್ಯ ತಮೇಕಂ ವೇದ ಸಂವಿನ ಅಂತ ಹೇಳ್ತೀವಿ. ಅಂದರೆ ಫಲಾನಿ ಗ್ರಹಚಾರೇಶು, ಫಲಗಳು ನಮ್ಮ ಗ್ರಹಗಳ ಈ ಒಂದು ಚಲನೆಯಿಂದ ನಮಗೆ ಗೊತ್ತಾಗುತ್ತೆ. ಕೋವಕ್ತ ತಾರತಮ್ಯಸ್ಯ ಅಂದರೆ ಯಾರು ತಾನೇ ಅದನ್ನು ತಿಳಿಯೋಕ್ಕೆ, ವ್ಯತ್ಯಾಸನ ತಿಳಿಯೋಕ್ಕಾಗುತ್ತೆ ಅಂದರೆ ತಮೇಕಂ ವೇದ ಸಂವಿನ ಅಂದರೆ ಬ್ರಹ್ಮ ಒಬ್ಬನಿಂದ ಬಿಟ್ಟರೆ ಈ ಒಂದು ನಿಜವಾಗೂ ಏನು ನಡೆಯುತ್ತೆ ಅನ್ನೋದನ್ನು ಬೇರೆಯವರು ಅಷ್ಟು ಈಸಿಯಾಗಿ ತಿಳ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಒಂದು ಸಹಾಯದಿಂದ ಸ್ವಲ್ಪ ಮಟ್ಟಿಗೆ ಅದರ ಒಂದು ಗ್ರಹಗಳ ಚಲನೆಯಿಂದ ನಮಗೆ ಯಾವ ರೀತಿಯಾದಂಥ ಒಂದು ಫಲಗಳು ಉಂಟಾಗಬಹುದು ಅಥವಾ ಯಾವ ರೀತಿಯಾದಂಥ ತೊಂದರೆಗಳು ಅಥವಾ ಶುಭಫಲಗಳು ಉಂಟಾಗಬಹುದು ಅನ್ನೋದನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡಬಹುದು. ಆದರೆ ಅದನ್ನು 100ಕ್ಕೆ 100 ಭಾಗ ಅಂತ ಹೇಳೋದು ಕಷ್ಟವಾಗುತ್ತೆ. ಇದಲ್ದಿರ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಂಕ್ತೆ ಕ್ಷೀಯತೆ ಪಾಪಂ ಕೋಟಿ ಜನ್ಮ ಶತೈರಪಿ ಅಂತ ಹೇಳ್ತೀವಿ. ಅಂದರೆ ಅವಶ್ಯಂ ಅನುಭೋಕ್ತವ್ಯಂ, ನಾವು ಮಾಡಿದಂಥ ಶುಭ ಫಲಗಳಾಗಲಿ ಅಥವಾ ಅಶುಭ ಕರ್ಮಗಳಾಗಲಿ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಶುಭ ಅಶುಭ ಕರ್ಮಗಳ ಒಂದು ಫಲವನ್ನು ನಾವು ಅನುಭವಿಸಲೇ ತೀರಬೇಕಾಗತ್ತೆ. ಅನುಭವಿಸ್ದಿರ ಅದನ್ನು ತಡೆಯಲಿಕ್ಕಾಗೋದಿಲ್ಲ. ಕೋಟಿ ಜನ್ಮಗಳು ಎತ್ತಿದ್ರೂ ಕೂಡ ಅದು ನಮ್ಮ ಹಿಂದೆಯೇ, ಬೆನ್ನ ಹಿಂದೆಯೇ ಇರುತ್ತೆ, ನೆರಳು ಥರ ಇರುತ್ತೆ. ಆದ್ದರಿಂದ ಅದನ್ನು ಅನುಭವಿಸಲೇಬೇಕಾದಂಥ ಒಂದು ಸ್ಥಿತಿ ಇದೆ. ಆದರೂ ಸಹ ಒಂದು ಭಗವಂತನ ಅನುಗ್ರಹದಿಂದ, ನವಗ್ರಹಗಳ ಒಂದು ಅನುಗ್ರಹದಿಂದ ನಾವು ಅದರ ತೀವ್ರತೆಯನ್ನು 60 ಭಾಗದಷ್ಟು ಕಡಿಮೆ ಮಾಡ್ಕೋಬಹುದು. ಇಲ್ಲ ಅಂತಿಲ್ಲ. ಅದಕ್ಕೋಸ್ಕರನೇ ಹೋಮ, ಹವನ, ಜಪ, ತಪ ಈ ರೀತಿಯಾಗಿ ಪ್ರಾರ್ಥನೆಗಳು, ಸ್ತೋತ್ರ ಪಠನೆಗಳು, ಈ ರೀತಿಯಾದಂಥ ಒಂದು ಶಾಂತಿ ಕರ್ಮಗಳಿಂದ ಈ ಒಂದು ನವಗ್ರಹಗಳಿಂದ ಬರುವಂಥ ಒಂದು ತೊಂದರೆಗಳನ್ನು ತಕ್ಕ ಮಟ್ಟಿಗೆ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಯಾವ ಗ್ರಹಗಳೂ ನಮಗೆ ಶತ್ರುಗಳಲ್ಲ, ಯಾವ ಗ್ರಹಗಳೂ ನಮಗೆ ಮಿತ್ರರೂ ಅಲ್ಲ. ಹಾಗಾಗಿ ಗ್ರಹಗಳು ನಿರ್ಲಿಪ್ತರು. ಅವರೇನಂತಂದರೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಒಂದು ಕರ್ಮಗಳ ಈ ಒಂದು ಫಲಾನ್ನು ಮಾತ್ರ ಕೊಡೋದಕ್ಕೆ ಮಾತ್ರ ಇರುವಂಥವರ ಹೊರತು ಅವರಿಗೆ ಯಾವುದೇ ವಿಧವಾದಂಥ ಒಂದು ಪಾರ್ಶಿಯಾಲಿಟಿ ಅನ್ನೋದಿಲ್ಲ. ಹಾಗಾಗಿ ನೀವು ಗ್ರಹಗಳನ್ನ ಈ ಶನೀಶ್ವರ ಗ್ರಹ ಅಂದ ತಕ್ಷಣ ಓ ಶನಿನ ಕೆಟ್ಟೋನು ಅನ್ನುವಂಥ ಭಾವನೆಯಲ್ಲಿ ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದರೆ ಶನಿ ನಿಜವಾಗೂ ಜೀವನದಲ್ಲಿ ಪಾಠ ಕಲಿಸುವಂಥ ಗುರು. ಶನಿಗಿಂತ ದೊಡ್ಡ ಗುರು ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಬಹುದು. ಯಾಕೆಂತಂದರೆ ನೀವೇನು ಮಾಡಿದ್ರಿ ಅದಕ್ಕೆ ತಕ್ಕಾದಂಥದ್ದನ್ನು ನೀವು ಅನುಭವಿಸಿದ್ರೆ ಮುಂದೆ ಆ ರೀತಿಯಾದಂಥ ತಪ್ಪು ಮಾಡೋದಕ್ಕೆ ನಾನು ಬಿಡೋಲ್ಲ ಅನ್ನೋವಂಥ ಒಂದು ಸ್ಥಿತಿನಲ್ಲಿ ಶನೀಶ್ವರ ನಿಮ್ಮನ್ನು ಇಡ್ತಾನೆ. ಹಾಗಾಗಿ ನಾವು ಪ್ಲಾನೆಟರಿ ಪೊಸಿಷನ್ನಲ್ಲಿ ಶನೀಶ್ವರನ ಟೀಚರ್ ಅಂತಲೇ ಕರಿತೀವಿ.
ಈ ಒಂದು ಈ ಒಂದು ನವಗ್ರಹಗಳ ವಿಚಾರವಾಗಿ ಬಂದರೆ ಆರೋಗ್ಯಂ ಪ್ರದದಾತನೋ ದಿನಕರಃ ಅಂತ ಹೇಳ್ತೀವಿ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ. ಹೀಗೆ ಆರೋಗ್ಯ ಸೂರ್ಯನಾರಾಯಣ ಸ್ವಾಮಿ ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ ಅಂತಿದ್ದಾಗ ನೀವು ಸೂರ್ಯನಾರಾಯಣನ ಎದುರುಗಡೆ ನಿಂತು ಮಿತ್ರ ರವಿ ಸೂರ್ಯ ಭಾನು ಖಗಪೂಷ ಹಿರಣ್ಯಗರ್ಭ ಬರೀಚ್ಛಾದಿತ್ಯ ಸವಿತರ್ಕ ಭಾಸ್ಕರೇಭ್ಯೋ ನಮಃ ಅನ್ನೋ ಒಂದು 12 ದಿನ ದ್ವಾದಶಾದಿತ್ಯರ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಆರೋಗ್ಯ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಆ ಭಗವಂತ ಸೂರ್ಯನಾರಾಯಣನ ಸೈಂಟಿಫಿಕ್ಕಾಗಿ ಕೂಡ ಸೂರ್ಯನಾರಾಯಣ ಇಲ್ಲದೇ ಇದ್ದಾಗ ನಿಮ್ಮ ಆರೋಗ್ಯ ಕೆಟ್ಟಿದೆ ಅಂತಲೇ ಅರ್ಥ. ಸೂರ್ಯನಾರಾಯಣ ಕಾಣಿಸ್ಕೊಂಡಾಗಲೇ ನಿಮ್ಮ ಆರೋಗ್ಯ ಉತ್ತೇಜನ ಸಿಕ್ಕಿ ನಿಮ್ಮ ಒಂದು ಆರೋಗ್ಯ ಸರಿಯಾಗುತ್ತೆ ಅನ್ನುವಂಥ ಒಂದು ಸೈಂಟಿಫಿಕ್ಕಾಗಿ ಕೂಡ ಅದು ನಡೆಯುವಂಥದ್ದು. ಚಂದ್ರಂ ಯಶೋ ನಿರ್ಮಲಂ ಅಂತ ಕರಿತೀವಿ. ನಿಮಗೆ ಕೀರ್ತಿ ಬರಬೇಕಾದ್ರೆ ಅಥವಾ ನಿಮ್ಮ ಮನಸ್ಸಮಾಧಾನ ಇರಬೇಕು ಅಂತಂದರೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಚಂದ್ರ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸು ಸುಸ್ಥಿತಿನಲ್ಲಿರುತ್ತೆ, ಸಮಾಧಾನ ಸ್ಥಿತಿನಲ್ಲಿರುತ್ತೆ. ಅದಕ್ಕೆ ಹೇಳ್ತಾರೆ ಜಾತಕದಲ್ಲಿ ಚಂದ್ರ ತೀರಾ ಕೆಟ್ಟಿದ್ದ ಪಕ್ಷದಲ್ಲಿ ಆ ಮನುಷ್ಯ ಹುಚ್ಚ ಕೂಡ ಆಗಬಹುದು, ಉನ್ಮಾದ ಸ್ಥಿತಿಗೆ ಬರಬಹುದು ಅಂತ. ವಿಕ್ರಮ ಸ್ಥಾನದಲ್ಲಿ ಕುಜ ಇರ್ತಾನೆ. ನಿಮಗೆ ಯಾವುದೇ ಒಂದು ಧೈರ್ಯ ಬರಬೇಕು ಅಂತಂದರೆ, ಯಾವುದೇ ಒಂದು ಕಾರ್ಯಕ್ಕೆ ಮುನ್ನುಗ್ಗಬೇಕು ಅಂತನ್ನೋ ಹಂಗಿದ್ರೆ, ನಿಮ್ಮ ಒಂದು ಅಣ್ಣ ತಮ್ಮಂದಿರು ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಕುಜ ಅಥವಾ ಅಂಗಾರಕ ಇರಬೇಕಾಗಿ ಬರುತ್ತೆ. ನಂತರ ಬುಧ ಜ್ಞಾನಕಾರಕ ಅಂತ ಕರಿತೀವಿ. ಆ ಜ್ಞಾನಕಾರಕನಾದಂಥ ಗುರು ಐಕ್ಯೂನ ಇಂಪ್ರೂವ್ ಮಾಡ್ತಾನೆ. ನೀವು ತತ್ಕ್ಷಣದಲ್ಲಿ ನೀವು ಆನ್ಸರ್ ಕೊಡುವಂಥ ಒಂದು ಕೆಪಾಸಿಟಿ ಕೊಡುವಂಥವನು ಬುಧ. ಹಾಗಾಗಿ ಇನ್ಸ್ಟೆಂಟ್ ಆನ್ಸರ್ಸ್ ಕೊಡುವಂಥವನು ಬುಧ. ಆದ್ದರಿಂದ ಬುಧನ ಒಂದು ಪ್ರಾರ್ಥನೆಯಿಂದ ನೀವು ಖಂಡಿತವಾಗಿ ಒಂದು ಬುದ್ಧಿಯ ತೀಕ್ಷ್ಣತೆಯನ್ನು ಪಡಿಬಹುದು ಅಂತ ಹೇಳ್ತೀವಿ. ಯಾವುದೇ ಒಂದು ವಿದ್ಯೆಗಾಗಲಿ, ಧನಕ್ಕಾಗಲಿ ಅಥವಾ ಸಮಾಜದಲ್ಲಿ ನೀವು ಪಡೆಯುವಂಥ ಒಂದು ಮರ್ಯಾದೆಗಾಗಲಿ ಗುರು ಕಾರಕನಾಗಿದ್ದಾನೆ. ಆದ್ದರಿಂದ ಗುರುವಿನ ಒಂದು ಅನುಗ್ರಹ ದೊರೆತರೆ ಸಮಾಜದಲ್ಲಿ ನಿಮಗೆ ಮನ್ನಣೆ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ, ನಿಮಗೆ ಅವಶ್ಯಕತೆಗೆ ತಕ್ಕಷ್ಟು ಹಣ ಸಿಗುತ್ತೆ. ಸಾಲದು ಅಂತ ಅಂದ್ಬಿಟ್ಟು ಧರ್ಮ ಕಾರ್ಯಾಸಕ್ತಿ ವಿವೃದ್ಧ್ಯರ್ಥಂ ಅಂತ ಹೇಳ್ತೀವಿ. ನಿಮಗೆ ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಉಂಟಾಗತ್ತೆ. ಹೀಗಾಗಿ ಗುರು ಜಾತಕದಲ್ಲಿ ವಿದ್ಯೆಗೆ ಕಾರಕನಾದಂಥವನು. ನಂತರ ಶುಕ್ರ ಜಗತ್ತಿನಲ್ಲಿರುವಂಥ ಯಾವುದೇ ಒಂದು ಲೌಕಿಕ ಸೌಲಭ್ಯಗಳು ಅಂತಂದರೆ ಮನೆ ಆಗಿರಬಹುದು, ಅಥವಾ ಹೆಂಡತಿ ಆಗಿರಬಹುದು, ಅಥವಾ ವಸ್ತ್ರಗಳಾಗಿರಬಹುದು, ಉತ್ತಮವಾದಂಥ ಮೃಷ್ಟಾನ್ನ ಭೋಜನ ಆಗಿರಬಹುದು, ಅಥವಾ ವಾಹನಗಳಾಗಿರಬಹುದು, ಇತ್ಯಾದಿ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥವನು ಶುಕ್ರ. ಕಳತ್ರಕಾರಕ ಅಂತ ಕರಿತೀವಿ. ಹೆಣ್ಣಿಗೆ ಗಂಡನ್ನು, ಗಂಡಿಗೆ ಹೆಣ್ಣನ್ನು ಕೊಡುವಂಥವನು, ಅಂದರೆ ವಿವಾಹಕ್ಕೆ ಮುಖ್ಯಕಾರಕನಾದಂಥವನು ಶುಕ್ರ. ಹಾಗಾಗಿ ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದ ಪಕ್ಷದಲ್ಲಿ ಅವರ ಒಂದು ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ. ಆದ್ದರಿಂದ ಶುಕ್ರನ ಅನುಗ್ರಹ ಪಡಿಬೇಕಾಗುತ್ತೆ. ಶನೈಶ್ಚರ ಸಕಲ ಪೀಡಾ ಪರಿಹಾರಕ, ಮಂದೋರ್ ಮುದಂ ಸರ್ವದಾ ಅಂತ ಕರಿತೀವಿ. ಮುದ ಅಂತಂದರೆ ಸಮಾಧಾನ ಅಂತ. ಆದ್ದರಿಂದ ಶನಿ ಕಾಟ ಕೊಡ್ತಾನೆ, ಶನಿ ಕಾಟ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಆದರೆ ಶನಿ ಮಂದೋರ್ ಮುದಂ ಸರ್ವದಾ ಅಂತ, ಅವನು ಯಾವಾಗಲೂ ಸಮಾಧಾನ ಚಿತ್ತನಾಗಿರುವಂಥವನು, ನಿಮಗೆ ಸಮಾಧಾನ ಕೊಡುವಂಥವನು. ಆದರೆ ನೀವು ತಪ್ಪು ಮಾಡಿದರೆ ನಿಮ್ಮನ್ನು ಶಿಕ್ಷಿಸೋದು ಅವನ ಜವಾಬ್ದಾರಿ. ಹಾಗಾಗಿ ನೀವು ಶಿಕ್ಷೆ ಪಡೆದ ನಂತರ ನಾನೇನು ತಪ್ಪು ಮಾಡಿದ್ದೆ, ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡ್ಕೋಬಹುದು ಅಂತ ಅನ್ನೋದರಿಂದ ನೀವು ಮುಂದೆ ಸಮಾಧಾನಕರವಾಗಿರುವಂಥ ಒಂದು ಸ್ಥಿತಿಯನ್ನು ಮುಟ್ಟಬಹುದು, ಮತ್ತೆ ತಪ್ಪಾಗದೇ ಇರುವಂಥ ಥರದಲ್ಲಿ ನೋಡ್ಕೋಬಹುದು ಅಂತ ಹೇಳ್ಬೋದು. ರಾಹೋದ್ ಬಾಹುಬಲಂ ವಿರೋಧಿ ಶಮನಂ ಅಂತ ಹೇಳ್ತೀವಿ. ರಾಹು ನಿಮ್ಮ ಒಂದು ದೈಹಿಕ ಶಕ್ತಿಯನ್ನು ಹೆಚ್ಚಿಸುವಂಥವನು. ನಿಮ್ಮ ಬಾಹುಬಲ ಅಂದರೆ ಬೇರೆಯವರ ಜೊತೆಯಲ್ಲಿ, ಶತ್ರುಗಳ ಜೊತೆಯಲ್ಲಿ ಹೋರಾಡೋದಕ್ಕೆ ಒಂದು ಮನೋಭಾವವನ್ನು ಉಂಟು ಮಾಡುವಂಥವನು, ಮುನ್ನುಗ್ಗುವಂಥ ಒಂದು ಸ್ವಭಾವವನ್ನು ಕೊಡುವಂಥವನು, ಧೈರ್ಯ ಸಾಹಸಗಳನ್ನ ಉಂಟು ಮಾಡುವಂಥವನು. ವಿರೋಧಿ ಶಮನಂ ಅಂದರೆ ನಿಮ್ಮ ಶತ್ರುಗಳಿಗೆ ಪರಾಜಯ ಮಾಡಿ ನಿಮಗೆ ವಿಜಯ ಕೊಡುವಂಥವನು. ಕೇತು ಕುಲಸ್ಯೋನ್ನತಿಂ ಅಂತ ಹೇಳ್ತೀವಿ. ಕೇತು ನಿಮ್ಮ ವಂಶಾಭಿವೃದ್ಧಿಗೆ ಸಾಲದು ಅಂತ ಕೇತುವನ್ನು ನಾವು ಮೋಕ್ಷಕಾರಕ ಅಂತ ಕರಿತೀವಿ. ಫಿಲಾಸಫಿಗೆ ಅವನೇ ಅಧಿಪತಿ. ಹಾಗಾಗಿ ಈ ಕೇತು ನಿಮಗೆ ಆ ಒಂದು ಪಾರಮಾರ್ಥಿಕವಾದಂಥ ಒಂದು ಆಲೋಚನೆಗಳನ್ನು ನೀಡುವಂಥವನು ಕೇತು. ಹಾಗಾಗಿ ಕೇತುವನ್ನು ಸಹ ನಾವು ಪ್ರಾರ್ಥನೆ ಮಾಡಿ, ಈ ನವಗ್ರಹಗಳನ್ನ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ನಮ್ಮ ಜೀವನದಲ್ಲಿರುವಂಥ
ಒಂದು ಅನಿಷ್ಟಗಳನ್ನು ನಾವು ನಿವಾರಣೆ ಮಾಡಿಕೊಂಡು ನಮ್ಮ ಇಷ್ಟಗಳನ್ನು ಪಡೆದುಕೊಳ್ಳಬಹುದು. ಅದಕ್ಕೆ ನಮ್ಮ ಒಂದು ನಿಷ್ಠೆ ಮುಖ್ಯವಾಗುತ್ತೆ. ಜ್ಯೋತಿಷ್ಯ ಸುಳ್ಳು ಅಂತ ಕೆಲವರು ಹೇಳೋದುಂಟು. ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ, ಆದರೆ ಜ್ಯೋತಿಷ್ಯ ಶಾಸ್ತ್ರನ ಸರಿಯಾಗಿ ಅಭ್ಯಾಸ ಮಾಡದೇರ ಏನೋ ಒಂದು ಹೇಳಿ ಕಳಿಸಿದಾಗ ಅದರಲ್ಲಿ ಕೆಲವರಿಗೆ ಅಪನಂಬಿಕೆ ಹುಟ್ಟೋದು ಸಹಜ. ಆದರೆ ಸರಿಯಾಗಿ ತಿಳಿದಂಥವರಲ್ಲಿ ನೀವು ಜ್ಯೋತಿಷ್ಯನ ತಿಳ್ಕೊಂಡಿದ್ದೇ ಆದರೆ, ನಿಮ್ಮ ಒಂದು ಫಲಾಫಲಗಳನ್ನು ತಿಳ್ಕೊಂಡಿದ್ದೇ ಆದರೆ ನಿಮಗೆ ಖಂಡಿತವಾಗಿ ಅದರ ಒಂದು ಈ ಒಂದು ಉತ್ತಮತೆ ಏನು, ಅದರ ಒಂದು ಪ್ರಧಾನತೆ ಏನು ಅನ್ನೋದು ಖಂಡಿತವಾಗಿ ತಿಳಿಯುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಖಂಡಿತವಾಗಿ ಸುಳ್ಳಿಲ್ಲ. ಯಾಕೆಂತಂದರೆ ಅದಕ್ಕೆ ಜ್ಯೋತಿಷ್ಯನ ನಾವು ಕಣ್ಣು ಅಂತ ಕರಿತೇವೆ. ವೇದದಲ್ಲಿ ಅದು ಕಣ್ಣಿನ ಪಾತ್ರ ವಹಿಸುತ್ತೆ. ಆದ್ದರಿಂದ ಕಣ್ಣು ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖವಾದಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರನ ನಾವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಒಂದು ಉಪಯೋಗವನ್ನು ಪಡ್ಕೊಂಡು ಅದರಿಂದ ನಮಗೆ ಯಾವ ರೀತಿಯಾದಂಥ ಜೀವನದಲ್ಲಿ ಬಂದಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ಶುಭಫಲಗಳನ್ನು ಪಡಿಬಹುದು ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿ ಅದರಿಂದ ಶುಭಫಲ ಪಡೆಯೋದಕ್ಕೆ ಸಾಧ್ಯ. ನಂಬಿಕೆ ಅನ್ನೋದೇ ದೇವರು. ನಂಬಿಕೆಗಿಂತ ಹೆಚ್ಚಿನ ದೇವರು ಯಾವುದೂ ಇಲ್ಲ. ಯಾವುದನ್ನು ನೀವು ನಂಬ್ತೀರೋ ಅದರಿಂದ ನಿಮಗೆ ಫಲ ಖಂಡಿತವಾಗಿ ಸಿಗುತ್ತೆ. ಎಲ್ಲಿ ಅಪನಂಬಿಕೆ ಇರುತ್ತೋ ಅಲ್ಲಿ ಫಲ ನಿಷ್ಫಲವಾಗುತ್ತೆ. ಇದು ಇರೋ ಅಂಥದ್ದು. ಆದ್ದರಿಂದ ಎಲ್ಲರೂ ಅವರವರ ಒಂದು ಯಾವ ಒಂದು ದೇವತಾ ಉಪಾಸನೆ ಮಾಡ್ತಿರೋ ಆ ದೇವತೆಯಲ್ಲಿ ಪೂರ್ಣವಾದಂಥ ಒಂದು ನಂಬಿಕೆ ಇಟ್ಟು ನಿಷ್ಕಾಮ ಕರ್ಮವಾಗಿ ನಿಮ್ಮ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ತೋತ್ರ ಪಠನೆ ಆಗಿರಬಹುದು, ಅಥವಾ ಪೂಜೆ ಪುನಸ್ಕಾರಗಳಿರ್ಬೋದು, ಅಥವಾ ಜಪ ತಪಗಳಿರ್ಬೋದು, ಹೋಮ ಹವನಾದಿಗಳಿರಬಹುದು. ಈ ಒಂದು ಮಾಡಿಕೊಂಡು ಬಂದಾಗ ನಿಮ್ಮ ಒಂದು ತೊಂದರೆಗಳು ಕಡಿಮೆ ಆಗಿ ಖಂಡಿತವಾಗಿ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ ಅಂತ ಹೇಳ್ತೀವಿ. ಹೋಮ ಹವನಗಳು ಕೂಡ ಅಷ್ಟೇ, ತಕ್ಷಣವಾಗಿ ಒಂದು ಫಲಗಳನ್ನು ಕೊಡುವಂಥದ್ದು. ಆ ಒಂದು ಹೋಮ ಅನ್ನೋದನ್ನು ಮಾಡೋವಂಥವರು ಮಾಡಿಸೋವಂಥವರು ಇಬ್ಬರೂ ಕೂಡ ಒಂದು ಶ್ರದ್ಧೆ ಇಟ್ಟುಕೊಂಡು ಮಾಡಿದ್ದೇ ಆದರೆ ಖಂಡಿತವಾಗಿ ಅದರಿಂದ ಫಲ ಹೊಂದಬಹುದು. ಮನೆಯಲ್ಲಿ ಒಂದು ಬಾರಿ ಮಾಡಿದಂಥ ಹೋಮ 3 ವರ್ಷಗಳ ಕಾಲ ಮನೆಯನ್ನು ಕಾಪಾಡುತ್ತೆ. ಹಾಗಾಗಿ ಈ ಮೆಡಿಕಲ್ ಚೆಕಪ್ಗೆ ಪ್ರತಿ ವರ್ಷ ಹೋಗ್ತೀವಲ್ಲ, ಆ ರೀತಿಯಲ್ಲೇ 3 ವರ್ಷಕ್ಕೊಂದ್ಸಲಿನಾದರೂ ಮನೆಯಲ್ಲಿ ಒಂದು ಸಣ್ಣದಾಗಾದ್ರೂ ಒಂದು ಹೋಮ ನೀವು ಮಾಡಿಕೊಂಡಿದ್ದೇ ಆದರೆ ನಿಮಗೆ ಖಂಡಿತವಾಗಿ ಅದರಿಂದ ಒಂದು ಶುಭ ಫಲ ಉಂಟಾಗಿ ಶಕ್ತಿ ಉಂಟಾಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ನಂಬಿಕೆ, ನಿಮ್ಮ ಒಂದು ಶ್ರದ್ಧೆ ನಿಮಗೆ ಶುಭ ಫಲ ತರಲಿ. ಈ ಒಂದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಶುಭ ಫಲಗಳು ಉಂಟಾಗಲಿ. ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನ ಭಗವಂತ ನಿಮ್ಮೆಲ್ಲರಿಗೂ ಕರುಣಿಸಲಿ ಅಂತ ನಿಮ್ಮ ಪರವಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು. ಹರಿ ಓಂ.